ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಹಲೋ ಫ್ರೆಂಡ್ಸ್, ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ರೆ ನಾವು ಆರಾಮಿದ್ದೀವಿ. ಬರ್ರಿ ಫ್ರೆಂಡ್ಸ್, ಇವತ್ತು ಎಣ್ಗಾಯಿ ಪಲ್ಯ ಮಾಡೋನು. ಇದಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ ಏನು ತೊಗೊಂಡಿದ್ದೆ ನಾನು ನಿಮ್ಗೆ ತೋರಿಸ್ಲಿಲ್ಲ, ಹಂಗೆ ಮಾಡಿಬಿಟ್ಟೆ ಫ್ರೆಂಡ್ಸ. ಇದಕ್ಕೆ ನಾನು ಮಿಕ್ಸಿ ಹಾಕ್ಕೊಂಡಿನಿ. ಶೇಂಗಾ, ಆಮೇಲೆ ಸ್ವಲ್ಪ ಒಣ ಕೊಬ್ಬರಿ, ಕೊತ್ತಂಬರಿ, ಚಕ್ಕಿ, ಲವಂಗ, ಆಮೇಲೆ ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡಿನಿ ಫ್ರೆಂಡ್ಸ್. ಗ್ರೈಂಡ್ ಮಾಡಿಕೊಂಡು 2 ಟೊಮೊಟೊ ಗ್ರೈಂಡ್ ಮಾಡ್ಕೊಂಡಿನಿ. ಇಲ್ಲೇ ನಾನೀಗ ಇದಕ್ಕೆ 4 ಸಣ್ಣ ಬದ್ನಿಕಾಯಿ ತೊಗೋತೀನಿ ಫ್ರೆಂಡ್ಸ್. ಇದನ್ನು ಹೆಚ್ಚಿ ಬೌಲೊಳಗೆ ನಾನು ನೀರು ತೊಗೊಂಡಿನಿ. ಈ ಬದ್ನಿಕಾಯಿ ಹೆಚ್ಚಿ ಅಲ್ಲಿ ಹಾಕಬೇಕಿದ್ರಾಗ ನೋಡಿ ಫ್ರೆಂಡ್ಸ್. ನಾನೀಗ ಬದ್ನಿಕಾಯಿ ಹೆಚ್ಚೀನಿ. ಹಿಂಗೆ 4 ಥರ ಮಾಡಿ ಇದ್ರಾಗ ಸ್ವಲ್ಪ ಹುಳ ಇರ್ತಾವೆ, ನೋಡ್ಕೊಂಡು ಹಚ್ಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿರಿ ಈ ಟೈಪ್ ಇದ್ರಾಗ ಒಂದು ಹುಳ ಏನೋ ಇತ್ತು, ನಾನು ಒಂದು ತೆಗೆದು ಕಟ್ ಮಾಡೋಗೋದೆ. ಇಲ್ಲಿ ನೋಡ್ತಾ ಇರ್ಬೋದು, ಹಿಂಗೆ ಹೆಚ್ಚೋದು ಫ್ರೆಂಡ್ಸ್. ಹಿಂಗೆ ಹೆಚ್ಚಿ ಇದ್ರಾಗ ಮಸಾಲೆ ತುಂಬಬೇಕು. ತುಂಬೋನು ಫ್ರೆಂಡ್ಸ್. ತುಂಬಿ ಈರುಳ್ಳಿ ಇದು ತುಂಬೋನು ಇದ್ರಾಗ ಈ ಮಸಾಲೆ ಇದ್ರಾಗ ತುಂಬೋನು. ಸೊ ಒಗ್ಗರಣೆಗೆ ಒಂದು ಉಳ್ಳಾಗಡ್ಡೆ ಹೆಚ್ಕೊಂಡಿನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಒಗ್ಗರಣೆ ಹಾಕಿ ಕಬ್ಬಿನ ಕಡಂಗಿ ತೊಗೊಂಡೀನಿ. ಯಾಕಂದರೆ ಕಬ್ಬಿನೊಳಗೆ ಐರನ್ ಇರುತ್ತಲ್ಲ, ಹೀಗಾಗಿ ಅದ್ರಾಗ ನಾವು ಸ್ವಲ್ಪ ತಿಂಡಿಗಳು ಮಾಡಿಕೊಂಡು ತಿನ್ನಬೇಕು ಫ್ರೆಂಡ್ಸ್. ಮೊದಲೆಲ್ಲ ಹಿರಿಯರು ಅದ್ರಾಗ ಮಾಡ್ತಿದ್ರು. ಈಗ ನಾವೆಲ್ಲ ಸ್ಟೀಲು, ನಾನ್ ಸ್ಟಿಕ್ ಎಲ್ಲ ಬಂದಮೇಲೆ ಅದನ್ನೆಲ್ಲ ಮರೆತು ಬಿಟ್ಟೇವಿ. ಹಿಂಗಾಗಿ ನಾನು ಕಬ್ಬಿನ ಕಡಂಗಿ ತೊಗೊಂಡಿನಿ ಫ್ರೆಂಡ್ಸ್. ಕಬ್ಬಿನ ಕಡಂಗಿಗೆ ಎಣ್ಣೆ ಹಾಕೀನಿ. ಅದಕ್ಕಿಂತ ಸಾಸಿವೆ ಜೀರಿಗೆ ಕರಿಬೇವು, ಉಳ್ಳಾಗಡ್ಡೆ ಹಾಕಿ ನಾವು ಒಗ್ಗರಣೆ ಹಾಕೀನಿ. ಈಗ ನಾನು ಬದನೆಕಾಯಿಗೆ ಮಸಾಲೆ ತುಂಬಿಟ್ಟೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಹಾಕೀನಿ ಒಗ್ಗರಣೆಗೆ. ನೋಡ್ತಾ ಇರ್ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಕೈ ಆಡಿಸ್ಕೊಂಡಿರುತ್ತೆ. ಇದನ್ನು ಒಂದೊಂದಾಗಿ ಇದ್ರಾಗ ಬಿಡ್ತೀನಿ ಫ್ರೆಂಡ್ಸ್. ಈಗ ಇದ್ರಾಗ ಬೇಯಕತ್ತವು. ಫ್ರೆಂಡ್ಸ್, ಬದ್ನಿಕಾಯಿಗೆ ರೆಡಿ ಆಯಿತು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ಫ್ರೆಂಡ್ಸ್.